ಡೈಲಿ ಎಷ್ಟು ಇನ್ಕಮ್ನ ಮಾಡ್ಬೋದು ಸರ್? ಸರ್ ಡೈಲಿ ಒಂದು 15,000ವರೆಗೂ ಬಿಸ್ನೆಸ್ ಆಗುತ್ತೆ ಸರ್. ಈಗ ಕೆಲವೊಬ್ಬರು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನೋಡ್ತಿದ್ದಾರೆ, IT ಎಂಪ್ಲಾಯೀಸ್ ನೋಡ್ತಿರ್ತಾರೆ, ಮತ್ತು ಕೆಲವರು ಬಿಸ್ನೆಸ್ ಮಾಡಬೇಕು ಅನ್ನೋರು ಕೆಲವೊಂದು ಇಂಟ್ರೆಸ್ಟ್ ಇರುತ್ತೆ. ಬಟ್ ಬೇರೆ ಕಡೆ ಎಲ್ಲ ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಯೂಸ್ ಬೇಕಾಗಿರುತ್ತೆ. ಇನ್ವೆಸ್ಟ್ಮೆಂಟು ಲೆಸ್ ಇದೆ, ಬಟ್ ಕಂಪ್ಲೀಟ್ ಸೆಟಪ್ಪು ತುಂಬ ಚೆನ್ನಾಗಿದೆ. ಮತ್ತು ನಮಗೆ ಚೆಫ್ದು ಏನೂ ಪ್ರಾಬ್ಲಮ್ ಬರೋಲ್ಲ ಇವರಲ್ಲಿ. ಯಾರು ಬೇಕಾದರೂ ಓನ್ ಬಿಸ್ನೆಸ್ ಮಾಡೋಕ್ಕೆ ಇಷ್ಟ ಇದ್ದರೂ ಮಾಡ್ಕೋಬೋದಲ್ವಾ? ಮಾಡ್ಕೋಬೋದು ಸರ್. ನಿಮಗೆ ಫುಡ್ ಬಗ್ಗೆ ಗೊತ್ತೇ ಇಲ್ಲ, ನಾನು ಅಡುಗೆನೇ ಮಾಡಿಲ್ಲ ಅನ್ನೋರು ಸಹ ಮಾಡ್ಬೋದು. ಜಾಬಲ್ಲೇ ಏನೋ ಮಾಡ್ತೀವಿ ಅಂತ ಹೋಗ್ತೀವಿ. ನಾನು ಆಲ್ರೆಡಿ ಎಲ್ಲ ಜಾಬ್ಸ್ ಎಲ್ಲ ಮಾಡಿದ್ದೀನಿ. ಜಾಬಲ್ಲಂತೂ ಏನೂ ಮಾಡೋಕ್ಕಾಗಲ್ಲ, ಏನು ಕಮಿಟ್ಮೆಂಟಿಗೆ ದುಡ್ಡು ಹಾಕ್ಬೇಕಾಗುತ್ತೆ ಅಷ್ಟೇ. ಇದು ನಾನು ಸ್ಟಾರ್ಟಿಂಗ್ ಥಿಂಕ್ ಮಾಡಿದೆ ಏನಾಗುತ್ತಾ ಇಲ್ವಾ ಅಂತ. ಬಟ್ ಸ್ಟಾರ್ಟ್ ಮಾಡಿದ್ದು 1 ಮಂತಲ್ಲೇ ನನಗೆ 100% ಗೊತ್ತಾಯಿತು ಇದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ. ನಮಗೆ ಇಷ್ಟ ಆಗಿದ್ದು ಏನಂದರೆ ಇವರಲ್ಲಿ ಚೆಫ್ನ ಅವರೇ ಪ್ರೊವೈಡ್ ಮಾಡ್ತಾರೆ, ಅವರೇ ಟ್ರೈನಿಂಗ್ ಕೊಟ್ಟು ಅವರೇ ಕಳಿಸ್ತಾರೆ. ಕ್ರೌಡೆಡ್ ಏರಿಯಾ ಮತ್ತು IT ಪೀಪಲ್ಸ್ ಇರೋ ಜಾಗ, ಇಲ್ಲ ಕಾಲೇಜಸ್ಸು, PGಸು ಅಂಥ ಜಾಗದಲ್ಲಿ ನಾವು ಮಾಡಿದ್ರೆ 100% ಕ್ಲಿಕ್ ಆಗುತ್ತೆ. ನಮ್ಗೆ ಎಂಪ್ಲಾಯೀಸ್ ಇದ್ರೂ ಅವರೇ ನಡೆಸ್ಕೊಂಡು ಹೋಗ್ಬೋದು, ನಾವು ಇಲ್ಲಿ ಇರಲೇಬೇಕು ಅಂತ ಏನಿಲ್ಲ. ನಮಗೆ ಕಿಚನ್ ಎಕ್ವಿಪ್ಮೆಂಟ್ಸ್ ಪ್ರೊವೈಡ್ ಮಾಡ್ತಾರೆ, ಮತ್ತು ಟೇಬಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ, ಮತ್ತು ಲೋಗೋ ಡಿಸೈನಿಂಗ್ ಆಗಲಿ ಮತ್ತು ಬೋರ್ಡು ಕಂಪ್ಲೀಟ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಮತ್ತು ನಮಗೆ ಶಾಪ್ ಸರ್ಚಿಂಗು ಹೆಲ್ಪ್ ಮಾಡ್ತಾರೆ ಅವರು. ಪ್ರತಿಯೊಂದು ಅವರೇ ಸೆಟಪ್ ಮಾಡ್ಕೊಂಡು ಜಸ್ಟ್ ಈಗ ಬಂದು ಬಿಸ್ನೆಸ್ ಮಾಡ್ಕೊಂಡು. ಹೌದು. ನಮ್ಮದು ಈಗ ಫಸ್ಟ್ ವೇವ್ ಫ್ರೈಸ್ ಫ್ರಾಂಚೈಸ್ ತಗೊಂಡಿರೋಂಥ ಹರೀಶ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ನಿಮ್ದು ಔಟ್ಲೆಟ್ ಎಲ್ಲಿ ಬರುತ್ತೆ ಸರ್? ಎಲೆಕ್ಟ್ರಾನಿಕ್ ಸಿಟಿ, ಕೋನಪ್ ನಗರ, ಮೆಟ್ರೋ ಪಿಲ್ಲರ್ ನಂಬರ್ 474 ಎಕ್ಸಾಕ್ಟ್ ಆಪೋಸಿಟಲ್ಲಿ ಬರುತ್ತೆ. ಓಕೆ. ಎಷ್ಟು ಟೈಮ್ ಆಯಿತು ಸರ್ ನೀವು ಸ್ಟಾರ್ಟ್ ಮಾಡಿ? 1 ಮಂತ್ ಆಯಿತು. ಓಕೆ ಸರ್. ಈಗ ನೀವು ಈ ಬಿಸ್ನೆಸ್ನ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಬೇರೆ ಏನಾದರೂ ಮಾಡಬೇಕು? ಆ್ಯಕ್ಚುಲಿ ನಮ್ಮ ಫಾದರ್ ಎಲ್ಲ ಸೂಪರ್ ಮಾರ್ಕೆಟ್ ಎಲ್ಲ ನಡೆಸ್ತಾ ಇದ್ದಾರೆ. ಆ್ಯಕ್ಚುಲಿ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಫುಡ್ ಬಿಸ್ನೆಸ್ಗೆ ಕಾಲಿಡೋಣ ಅಂದ್ಬಿಟ್ಟು ಫುಡ್ ಬಿಸ್ನೆಸ್ ಸರ್ಚ್ ಮಾಡಿದೆ. ಆಲ್ಮೋಸ್ಟ್ ಒಂದು 3 ಮಂತ್ಸ್ ರಿಸರ್ಚ್ ಮಾಡಿದೆ. ನನಗೆ ಇವ್ರದ್ದು ವಿಷನ್ ಎಲ್ಲ ತುಂಬ ಇಷ್ಟ ಆಯಿತು. ನಾನು ಇವರು ಔಟ್ಲೆಟ್ ಎಲ್ಲ ವಿಸಿಟ್ ಮಾಡಿ ಫುಡ್ ಎಲ್ಲ ಟೇಸ್ಟ್ ಮಾಡಿದೆ. ಕಂಪ್ಲೀಟ್ ಎಲ್ಲ SOP ಬೇಸ್ಡ್ ಇರೋದ್ರಿಂದ ನನಗೆ ಇಷ್ಟ ಆಯಿತು. ಆಮೇಲೆ ಅವ್ರ ಹತ್ರ ಟೈಅಪ್ ಆಗಿ ಫ್ರಾಂಚೈಸಿನ ತೊಗೊಂಡೆ. ಓಕೆ. ಫಾದರ್ ಎಲ್ಲ ಬಿಸ್ನೆಸ್ ಇದರಲ್ಲಿ ಇದ್ರು ಅಂತ ಹೇಳಿದೆ. ನಿಮಗೆ ಏನಾದ್ರು ಫುಡ್ ಇದ್ರ ಬಗ್ಗೆ ಏನಾದ್ರು ಗೊತ್ತಿತ್ತ, ನಾಲೆಡ್ಜ್ ಇತ್ತಾ ಸರ್? ಹೇಗೆ? ಫುಡ್ ಬಗ್ಗೆ ನಾಲೆಡ್ಜ್ ಇಲ್ಲ. ನಾನು ಆ್ಯಕ್ಚುಲಿ ಅವ್ರನ್ನ ಮೀಟ್ ಆದಾಗ ಅವ್ರು ಕಂಪ್ಲೀಟ್ SOP ಬೇಸ್ಡ್ ಬರುತ್ತೆ ಅಂತ ಅಂದರು, ಮತ್ತು ನೀವು ಕಲಿಯೋಕ್ಕೆ ಈಸಿ ಆಗುತ್ತೆ ಅಂತ ಅಂದರು. ನಾನು ಇದು ಸ್ಟಾರ್ಟ್ ಆಗಿ 1 ಮಂತ್ ಆಯಿತು. ಈಗ ಕಂಪ್ಲೀಟ್ ಎಲ್ಲ ನಾನು ಮಾಡ್ತೀನಿ. ಓಕೆ. ನೀವು ಕೂಡ ಮಾಡ್ತೀರಾ? ಹೌದು, ನಾನು ಕೂಡ ಮಾಡ್ತೀನಿ. ಅಂದರೆ ಈಗ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಮಾಡ್ಕೋಬೋದು? ಹೌದು, ಕಂಪ್ಲೀಟ್ ಆರಾಮಾಗಿ ಮಾಡ್ಬೋದು. ನಿಮಗೆ ಫುಡ್ ಬಗ್ಗೆ ಗೊತ್ತೇ ಇಲ್ಲ, ನಾನು ಅಡುಗೆನೇ ಮಾಡಿಲ್ಲ ಅನ್ನೋರು ಸಹ ಮಾಡ್ಬೋದು. ಸರ್. ಈಗ ಯಾರೆಲ್ಲ ಈ ಬಿಸ್ನೆಸ್ನ ಮಾಡ್ಬೋದು ಸರ್? ಸರ್ ಈಗ ಕೆಲವೊಬ್ಬರು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನೋಡ್ತಿದ್ದಾರೆ, IT ಎಂಪ್ಲಾಯೀಸ್ ನೋಡ್ತಿರ್ತಾರೆ, ಮತ್ತು ಕೆಲವರು ಬಿಸ್ನೆಸ್ ಮಾಡಬೇಕು ಅನ್ನೋರು ಕೆಲವೊಂದು ಇಂಟ್ರೆಸ್ಟ್ ಇರುತ್ತೆ. ಬಟ್ ಬೇರೆ ಕಡೆ ಎಲ್ಲ ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಯೂಸ್ ಬೇಕಾಗಿರುತ್ತೆ. ಇನ್ವೆಸ್ಟ್ಮೆಂಟು ಲೆಸ್ ಇದೆ, ಬಟ್ ಕಂಪ್ಲೀಟ್ ಸೆಟಪ್ಪು ತುಂಬ ಚೆನ್ನಾಗಿದೆ. ಮತ್ತು ನಮಗೆ ಚೆಫ್ದು ಏನೂ ಪ್ರಾಬ್ಲಮ್ ಬರೋಲ್ಲ ಇವರಲ್ಲಿ. ಸಾಫ್ಟ್ವೇರ್ ಆಗಲಿ ಪ್ರತಿಯೊಂದು ನಾವು ಇಲ್ಲ ಅಂದರೂ ನಡೆಸ್ಕೋಬೋದು. ಇನ್ವೆಸ್ಟ್ಮೆಂಟು ತುಂಬ ಲೋ ಬಜೆಟಲ್ಲೇ ಮುಗಿಸ್ಬೋದು. ಹಾಗಾದರೆ ಯಾರು ಬೇಕಾದರೂ ಓನ್ ಬಿಸ್ನೆಸ್ ಮಾಡೋಕ್ಕೆ ಇಷ್ಟ ಇದ್ದರೂ ಮಾಡ್ಕೋಬೋದಲ್ವಾ? ಮಾಡ್ಕೋಬೋದು ಸರ್. ಮ್ಯಾಕ್ಸಿಮಮ್ ಎಲ್ಲ ITದವ್ರು ನೋಡ್ತಿದ್ದಾರೆ. ಯಾಕಂದರೆ ಇವಾಗ IT ಎಲ್ಲ ಸ್ವಲ್ಪ AI ಬಂದಿರೋದ್ರಿಂದ ಸ್ವಲ್ಪ ಅವ್ರದ್ದು ಜಾಬ್ಸ್ ಎಲ್ಲ ಸ್ವಲ್ಪ ಡೌನ್ ಆಗ್ತಿದೆ. ಅದರಿಂದ ITದವ್ರು ಮ್ಯಾಕ್ಸಿಮಮ್ ನೋಡ್ತಿದ್ದಾರೆ. ಎಲ್ಲ ಸೆಕ್ಟರ್ ಅವರು ಮಾಡ್ಬೋದು, ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕಂತೇನಿಲ್ಲ. ಬಟ್ ಒಂದು ಸ್ಟ್ಯಾಂಡರ್ಡ್ ವೇನಲ್ಲಿ ನಡ್ಸ್ಕೊಂಡು ಹೋಗ್ಬೋದು ಈ ಬಿಸ್ನೆಸ್ನ. ಓಕೆ. ನೀವು ಮುಂಚೆ ಏನು ಕೆಲಸ ಮಾಡ್ತಾ ಇದ್ದೀರಿ? ನಾನು ಮುಂಚೆ ಬ್ಯಾಂಕಲ್ಲಿ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೆ. ಓಕೆ. ಅದನ್ನ ಬಿಟ್ಟು ಇದನ್ನ ಯಾಕೆ ಮಾಡ್ಬೇಕಂತ ಅನಿಸ್ತು ನಿಮಗೆ? ಆ್ಯಕ್ಚುಲಿ ಜಾಬಲ್ಲಿ ಗೊತ್ತಿದೆ ಫ್ರೀಡಮ್ ಇರೋಲ್ಲ, ಮತ್ತು ಎಲ್ಲರೂ ರಜಾ ತೊಗೋಬೇಕಂದ್ರೆ ಆಲ್ಮೋಸ್ಟ್ 1 ಮಂತ್ ಬಿಫೋರ್ ನಾವು ಇನ್ಫಾರ್ಮ್ ಮಾಡಬೇಕು. 10 ಡೇಸ್ ಕೇಳಿದ್ರೆ ಅವ್ರು 1 ವೀಕ್ ಕೊಡ್ತಾರೆ, ಇಲ್ಲ 3 ಡೇಸ್ ಕೊಡ್ತಾರೆ. ನನಗೆ ಅದೆಲ್ಲ ಇಷ್ಟ ಆಗಲಿಲ್ಲ. ಸೊ ಜಾಬ್ನ ಕ್ವಿಟ್ ಮಾಡಿಬಿಟ್ಟು ಹೆಂಗಿದ್ರು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಾನು ಮಾಡಿದ್ದು ಮಾರ್ಕೆಟಿಂಗ್ ಫೀಲ್ಡು. ಹೆಂಗೋ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀನಿ, ಎಲ್ಲ ನೋಡಿರೋದ್ರಿಂದ ಫುಡ್ ಬಿಸ್ನೆಸ್ಗೆ ಹೊಸ್ದಾಗಿ ಕಾಲಿಡೋಣ ಅಂದ್ಬಿಟ್ಟು ಇದನ್ನು ಶುರು ಮಾಡಿದೆ. ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಮಾಡ್ತೀವಿ ಅಂದರು. ಫ್ಯಾಮಿಲಿ ಸಪೋರ್ಟಿಂದ ಇದನ್ನು ಸ್ಟಾರ್ಟ್ ಮಾಡಿದೆ. ಈಗ ಬೇರೆ ಬಿಸ್ನೆಸ್ಗಳೆಲ್ಲ ಒಂದು 5 ಲಕ್ಷ ಹಿಂಗೆ ಇನ್ವೆಸ್ಟ್ಮೆಂಟಲ್ಲಿ ಸಿಗುತ್ತೆ. ಇವ್ರದ್ದೇ ಫ್ರಾಂಚೈಸಿ ಯಾಕೆ ತೊಗೊಂಡ್ರಿ? ಯಾಕಂದರೆ ಇವ್ರದ್ದು ವಿಷನ್ ದೊಡ್ಡದಾಗಿದೆ ಸರ್. ಇವ್ರದ್ದು ಕಂಪ್ಲೀಟು ನಾನು ಕೇಳಿದ ಮಟ್ಟಕ್ಕೆ ಆಲ್ ಓವರ್ ಇಂಡಿಯಾ ಲೆವೆಲಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ನಾನು ಅವ್ರ ವಿಷನ್ ನೋಡಿಬಿಟ್ಟು ನನಗೆ ಕಂಪ್ಲೀಟ್ ಇಷ್ಟ ಆಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ಓಕೆ. ಕಂಪ್ನಿ ಸಪೋರ್ಟ್ ಎಲ್ಲ ಯಾವ ರೀತಿ ಇದೆ? ಸಪೋರ್ಟ್ ಎಲ್ಲ 100% ಸಪೋರ್ಟ್ ಇದ್ದಾರೆ. ಒಬ್ಬರು ಮ್ಯಾನೇಜರ್ನ ಅಪಾಯಿಂಟ್ ಮಾಡಿದ್ದಾರೆ. ಏನೇ ಇದ್ದರೂ ಕಂಪ್ಲೀಟ್ ಮ್ಯಾನೇಜರ್ ಥ್ರೂ ನಮಗೆ ಕಂಪ್ಲೀಟ್ ಇಮಿಡಿಯೇಟ್ ನಮ್ಗೆ ರೆಸ್ಪಾನ್ಸ್ ಸಿಗುತ್ತೆ. ಈಗ ಶಾಪ್ ಸೆಟಪ್ ಎಲ್ಲ ನೀವೇ ಮಾಡ್ಕೊಂಡಿರೋದು ಯಾವ ರೀತಿ ಸರ್? ಇಲ್ಲ, ಶಾಪ್ ಸೆಟಪ್ ಎಲ್ಲ ಅವರೇ ಮಾಡಿಕೊಡ್ತಾರೆ. ಓಕೆ. ಏನೆಲ್ಲ ಪ್ರೊವೈಡ್ನ ಮಾಡೋದು ನಿಮಗೆ ಅವರು? ನಮಗೆ ಕಿಚನ್ ಎಕ್ವಿಪ್ಮೆಂಟ್ಸ್ ಪ್ರೊವೈಡ್ ಮಾಡ್ತಾರೆ, ಮತ್ತು ಟೇಬಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ, ಮತ್ತು ಲೋಗೋ ಡಿಸೈನಿಂಗ್ ಆಗಲಿ ಮತ್ತು ಬೋರ್ಡು ಕಂಪ್ಲೀಟ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಮತ್ತು ನಮಗೆ ಶಾಪ್ ಸರ್ಚಿಂಗು ಹೆಲ್ಪ್ ಮಾಡ್ತಾರೆ ಅವರು. ಪ್ರತಿಯೊಂದು ಅವರೇ ಸೆಟಪ್ ಮಾಡ್ಕೊಡ್ತಾರಲ್ವಾ? ನಿಮಗೆ ಜಸ್ಟ್ ಬಂದು ಬಿಸ್ನೆಸ್ನ ನಡ್ಸ್ಕೊಂಡು ಹೋಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸಾಕಲ್ಲ? ಹೌದು. ಓಕೆ. ಸರಿ, ನೀವು ಫುಡ್ ಬಿಸ್ನೆಸ್ನ ಯಾಕೆ ಚೂಸ್ ಮಾಡಿದ್ರು? ಬೇರೆ ಏನಾದ್ರು ಮಾಡಬೇಕು?
ಸರ್ ಆ್ಯಕ್ಚುಲಿ ಬೇರೆ ಬಿಸ್ನೆಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವಾಗ ನಿಮಗೆ ಗೊತ್ತಿದೆ ಹೊರಗಡೆ ಎಲ್ಲ ಕಾಂಪಿಟೇಷನ್ ಹೇಗಿದೆ ಅಂದ್ಬಿಟ್ಟು. ಫುಡ್ ಬಿಸ್ನೆಸ್ಸಲ್ಲಿ ಏನಂದರೆ ಇದು ಕಂಪ್ಲೀಟ್ ಬೂಮಿಂಗ್ ಬಿಸ್ನೆಸ್ ಫುಡ್ ಬಿಸ್ನೆಸ್ಸು. ಮತ್ತು ಟೇಸ್ಟ್ ಒಂದು ಪರ್ಫೆಕ್ಟ್ ಆಗಿದ್ದರೆ ನೀವು ಎಲ್ಲೇ ಇದ್ದರೂ 100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಅದರಿಂದ ನಾನು ಫುಡ್ ಬಿಸ್ನೆಸ್ನ ಚೂಸ್ ಮಾಡಿದೆ. ಹಾಗಾದರೆ ಫುಡ್ ಬಿಸ್ನೆಸ್ನ ಮಾಡ್ಕೋಬೋದಲ್ವಾ? ಮಾಡ್ಕೋಬೋದು, 100% ಮಾಡ್ಬೋದು. ಸರ್ ಈಗ ಬಿಸ್ನೆಸ್ನ ಮಾಡ್ಕೊಂಡ್ರೆ ಒಂದು ಡೈಲಿ ಎಷ್ಟು ಬಿಸ್ನೆಸ್ ಆಗುತ್ತೆ ಸರ್? ಸರ್ ಬಿಸ್ನೆಸ್ ಒಂದು 15,000 ಆಗುತ್ತೆ ಸರ್. 15,000 ಬಿಸ್ನೆಸ್ ಆಗುತ್ತೆ ಅಲ್ವಾ? ಹಾಗಾದರೆ ಒಂದು ಒಳ್ಳೆ ಬಿಸ್ನೆಸ್ನ ಮಾಡ್ಕೋಬೋದು ಈ ಬಿಸ್ನೆಸ್. ಹೌದು, ಮಾಡ್ಕೋಬೋದು. ಸರ್ ಈಗ ಮಾರ್ಕೆಟಿಂಗ್ ಸಪೋರ್ಟ್ ಕಂಪ್ನಿಯವರು ಮಾಡುತ್ತೆ ಸರ್ 100% ಮಾಡ್ತಾರೆ. ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತಾರೆ, ಕೆಲವೊಂದು ಐಡಿಯಾಸು ಕೊಡ್ತಾರೆ, ಈ ಥರ ಮಾಡಿ ಅಂತ. ಅವ್ರ ಐಡಿಯಾಸ್ ಥ್ರೂ ನಾವು ಹೋದ್ರು 100% ಸಕ್ಸಸ್ ಆಗ್ಬೋದು. ಓಕೆ, ಶೆಫ್ನ ಕೂಡ ಕಂಪ್ನಿಯವರೇ ಕೊಟ್ಟಿರೋದು ನಿಮಗೆ? ಹೌದು, ಚೆಫ್ನೆಲ್ಲ ಅವರೇ ಟ್ರೈನ್ ಅಪ್ ಮಾಡಿ ಕಳಿಸ್ಕೊಡ್ತಾರೆ. ಓಕೆ, ಮೇಯ್ನಾಗಿ ಬೇಕಾಗಿರೋದು ಇದಲ್ವಾ ಬಿಸ್ನೆಸ್ ಮಾಡೋರಿಗೆ? ಹೌದು, ನೀವು ಎಲ್ಲೇ ಫುಡ್ ಬಿಸ್ನೆಸ್ ನೋಡಿದ್ರೆ ಮೇನ್ ನಮಗೆ ಬರೋದೇ ಚೆಫ್. ಚೆಫ್ ಇಲ್ಲ ಅಂದರೆ ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ವೇಸ್ಟೇನೆ. ಮೇನ್ ಚೆಫ್ ನಮಗೆ ಇಷ್ಟ ಆಗಿದ್ದು ಏನಂದರೆ ಇವರಲ್ಲಿ ಚೆಫ್ನ ಅವರೇ ಪ್ರೊವೈಡ್ ಮಾಡ್ತಾರೆ, ಅವರೇ ಟ್ರೈನಿಂಗ್ ಕೊಟ್ಟು ಅವರೇ ಕಳಿಸ್ತಾರೆ. ಈಗ ಚೆಫ್ ಇಲ್ಲ ಅಂದರೂ ಕೂಡ ನೀವೇನಾದ್ರು ಕಲ್ತ್ಕೊಂಡಿದ್ದೀರಾ? ಯಾವ? ಹಾಂ ಸರ್, ಚೆಫ್ ಇಲ್ಲ ಅಂದರೂ ಸಹ ಇವಾಗ ನಾನೇ ಮೇಂಟೈನ್ ಮಾಡ್ತೀನಿ. ಓಕೆ, ಹಂಗಾದ್ರೆ ನೀವು ಕೂಡ ಕಲ್ತ್ಕೊಂಡಿದ್ದೀರಾ? ಹೌದು, ನಾನು ಕಲ್ತ್ಕೊಂಡು. ಈಗ ನಿಮ್ಮ ರೀತಿನೇ ಯಾರಾದರೂ ಕೂಡ ಮಾಡೋಂಗಿದ್ರೆ ಮಾಡ್ಕೋಬೋದಲ್ವಾ? ಮಾಡ್ಕೋಬೋದು ಸರ್, 100% ಮಾಡ್ಬೋದು. ಸರ್ ಈಗ ಇದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ ತುಂಬಾ ವೆರೈಟೀಸ್ಗಳಿದೆ. ಇದರಲ್ಲಿ ಬೇಕಾದಂಥ ರಾ ಮೆಟೀರಿಯಲ್ನೆಲ್ಲ ಅವರೇ ಕೊಡ್ತಾರೆ? ಯಾವ? ಹಾಂ ಸರ್, ರಾ ಮೆಟೀರಿಯಲ್ ಕೆಲವೊಂದು ಅವ್ರು ಪ್ರೊವೈಡ್ ಮಾಡ್ತಾರೆ, ಕೆಲವೊಂದು ಡಿಸ್ಟ್ರಿಬ್ಯೂಟರ್ಸ್ ಕಾಂಟ್ಯಾಕ್ಟ್ ನಂಬರ್ ಅವರೇ ಕೊಡ್ತಾರೆ. ಓಕೆ, ಮತ್ತು ಅವ್ರ ಹತ್ರದಿಂದ ನಾವು ತರಿಸ್ಕೋಬೋದು. ಓಕೆ, ಅದೇ ರಾ ಮೆಟೀರಿಯಲ್ಗೆ ಏನು ಸಮಸ್ಯೆ ಇಲ್ಲ ಅಲ್ವಾ? ಏನು ಪ್ರಾಬ್ಲಮ್ ಇಲ್ಲ ಸರ್, 1 ಮಂತ್ ಆಯಿತು, ಇದುವರೆಗೂ ಯಾವ ಪ್ರಾಬ್ಲಮ್ ಬಂದಿಲ್ಲ ನನಗೆ. ಓಕೆ, ಫುಲ್ ಸಪೋರ್ಟ್ ಎಲ್ಲ ಇರುತ್ತೆ ಹಂಗಾದ್ರೆ? ಹೌದು, 100% ಸಪೋರ್ಟ್ ಅಂತೂ ಇದೆ. ಸರ್ ಈಗ ನೀವು ಇಲ್ಲ ಅಂದರೆ ಏನು ಶಾಪ್ ಏನೋ ನಡೆಸ್ಬೋದು ಸರ್ ಚೆಫ್? ಹಾಂ ಸರ್, ನಾವಿಲ್ಲ ಅಂದರೂ ನಡೆಸ್ಬೋದು. ಯಾಕಂದರೆ ಕಂಪ್ಲೀಟ್ ಬಿಲ್ಲಿಂಗ್ ಸಾಫ್ಟ್ವೇರ್ ಇರೋದ್ರಿಂದ ಕಂಪ್ಲೀಟ್ ಎಲ್ಲ ನಾವು ಸಾಫ್ಟ್ವೇರಲ್ಲೇ ನಮ್ಮ ಮೊಬೈಲಲ್ಲೇ ಅಪ್ಡೇಟ್ ಗೊತ್ತಾಗುತ್ತೆ. ನಮ್ಗೆ ಎಂಪ್ಲಾಯೀಸ್ ಇದ್ರೂ ಅವರೇ ನಡೆಸ್ಕೊಂಡು ಹೋಗ್ಬೋದು, ನಾವು ಇಲ್ಲಿ ಇರಲೇಬೇಕು ಅಂತ ಏನಿಲ್ಲ. ಹಂಗಂದ್ರೆ ಎಲ್ಲ ಕೂಡ ನಿಮ್ಗೆ ಲೆಕ್ಕ ಸಿಗುತ್ತೆ? ಹೌದು, ಲೆಕ್ಕ ಸಿಗುತ್ತೆ. ಸರ್ ಈಗ ಮಾರ್ಕೆಟಿಂಗ್ಗೆ ಕಂಪ್ನಿ ಅವ್ರದೇ ಸಪೋರ್ಟ್ ನಿಮ್ಗೆ ಮಾಡ್ತಾ ಇದೆ? ಸರ್ ಕಂಪ್ಲೀಟ್ ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಟೈಅಪ್ ಎಲ್ಲ ಕಂಪ್ನಿನೇ ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತು ಅವರು ಕೆಲವೊಂದು ಬೂಸ್ಟಪ್ ಮಾಡ್ತಿದ್ದಾರೆ, ಎಲ್ಲ ಸಪೋರ್ಟ್ ಮಾರ್ಕೆಟಿಂಗ್ ಅಂದರೆ ಕೆಲವೊಂದು ಐಡಿಯಾಸು ಕೊಡ್ತಿದ್ದಾರೆ ಅವರು, ಮಾರ್ಕೆಟಿಂಗ್ ಐಡಿಯಾಸ್. ಈಗ ಸೇಲ್ಸ್ಗೆ ಏನು ಬೇಕೋ ಐಡಿಯಾಸ್ನೆಲ್ಲ ಕೊಡ್ತಾ ಇದ್ದಾರಲ್ವಾ? ಸರ್ ಈಗ ನಿಮ್ಮ ರೀತಿನೇ ಯಾರಾದರೂ ಬಿಸ್ನೆಸ್ನ ಮಾಡಬೇಕು ಅಂತ ಇದ್ದರೆ ಅಂಥವ್ರಿಗೆ ಕೊನೆಯದಾಗ ಏನಿಲ್ಲ ಇಷ್ಟಪಡ್ತೀವಿ? ಸರ್ ಆ್ಯಕ್ಚುಲಿ ತುಂಬ ಜನ ಏನಂತಾರೆ ಅಂದರೆ ಇಮಿಡಿಯೇಟ್ ಡೆಸಿಷನ್ಸ್ ತೊಗೊಳ್ಳಲ್ಲ ಒಂದು, ಆಮೇಲೆ ಜಾಬಲ್ಲೇ ಏನೋ ಮಾಡ್ತೀವಿ ಅಂತ ಹೋಗ್ತೀವಿ. ನಾನು ಆಲ್ರೆಡಿ ಎಲ್ಲ ಜಾಬ್ಸ್ ಎಲ್ಲ ಮಾಡಿದ್ದೀನಿ. ಜಾಬಲ್ಲಂತೂ ಏನು ಮಾಡೋಕ್ಕಾಗಲ್ಲ, ಏನು ಕಮಿಟ್ಮೆಂಟಿಗೆ ದುಡ್ಡು ಹಾಕ್ಬೇಕಾಗುತ್ತೆ ಅಷ್ಟೇ. ಬಟ್ ಸರ್ವೈವಲ್ ಆಗುತ್ತೆ, ಬಟ್ ಸಕ್ಸಸ್ ಸಿಗೋಲ್ಲ ಜಾಬಲ್ಲಿ. ನಾನು ಅದರಿಂದ ಹೊರಗಡೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡೆ. ಇದು ನಾನು ಸ್ಟಾರ್ಟಿಂಗ್ ಥಿಂಕ್ ಮಾಡಿದೆ ಏನಾಗುತ್ತಾ ಇಲ್ವಾ ಅಂತ, ಬಟ್ ಸ್ಟಾರ್ಟ್ ಮಾಡಿದ್ದು 1 ಮಂತಲ್ಲೇ ನನಗೆ 100% ಗೊತ್ತಾಯಿತು ಇದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ. ಪಿಕಪ್ ಇದೆ ಹಂಗಾದ್ರೆ? ಪಿಕಪ್ ಇದೆ ಸರ್. ಸರ್ ಈಗ ನಿಮ್ಮ ಹತ್ರ ಏನೆಲ್ಲ ಸಿಗುತ್ತೆ ಸರ್? ಬರ್ಗರ್ಸು, ಮಿಲ್ಕ್ ಶೇಕು, ರೋಲ್ಸು, ಫ್ರೆಂಚ್ ಫ್ರೈಸು ಸಿಗುತ್ತೆ ಸರ್. ಓಕೆ, ಹಂಗಾದ್ರೆ ಎಲ್ಲ ಕೂಡ ಸುಮಾರೆಲ್ಲ ಐಟಮ್ಸ್ಗಳು ಸಿಗುತ್ತೆ? ಹೌದು. ಓಕೆ ಸರ್, ಈಗ ಕಸ್ಟಮರ್ ಇಲ್ಲಿ ಬಂದರೆ ಅವ್ರಿಗೇನು ಬೆನಿಫಿಟ್ ಸಿಗುತ್ತೆ, ಏನು ಆಫರ್ ಇದೆ? ಸರ್ ಪ್ರೆಸೆಂಟ್ ನಾವು ಬಿಲೋ 500 ನಾವು 5% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಅಬೋವ್ 500 10%ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಬರ್ಡೇ ಆರ್ಡರ್ಸ್ಗೆ 15%ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಕಸ್ಟಮರ್ಗೂ ಕೂಡ ಬೆನಿಫಿಟ್ ಇದೆ, ಬಿಸ್ನೆಸ್ ಮಾಡ್ಕೊಂಡವ್ರಿಗೆ ಕೂಡ ಬೆನಿಫಿಟ್ ಇದೆ. ಹೌದು ಸರ್, ಇದೆ. ಓಕೆ ಸರ್, ಈಗ ಈ ಬಿಸ್ನೆಸ್ನ ಮಾಡಬೇಕಂದ್ರೆ ಇನ್ವೆಸ್ಟ್ಮೆಂಟ್ ನೀವು ಎಷ್ಟು ಮಾಡಿದ್ದೀರಿ? ಸರ್ ನಾನು 9.5 lakhs ಸ್ಟಾರ್ಟ್ ಮಾಡ್ಕೊಂಡೆ ಸರ್. 9.5 lakhಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ? ಈಗ ಬೇರೆ ಬಿಸ್ನೆಸ್ ಇದೇ ಥರ SOP ಹೋಗಬೇಕು ಅಂದರೆ ನಿಮಗೆ ಜಾಸ್ತಿನೇ ಇನ್ವೆಸ್ಟ್ಮೆಂಟ್ ಆಗುತ್ತೆ? ಹೌದು ಸರ್, ಬೇರೆ ಬಿಸ್ನೆಸ್ಸು ನಾನು ಚೆಕ್ ಮಾಡಿದೆ, ಅದೆಲ್ಲ 25-30 lakhsವರೆಗೂ ಇದೆ. ಓಕೆ ಸರ್, ಈಗ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ನ ಎಷ್ಟು ಮಂತಲ್ಲಿ ನೀವು ರಿಕವರಿ ಮಾಡ್ಕೋಬೋದು ಅಂತ? ಸರ್ ನನಗೆ ಅನಿಸಿದ ಮಟ್ಟಕ್ಕೆ 1 year ಒಳಗೆ ರಿಕವರಿ ಮಾಡ್ಕೋಬೋದು. 1 year ಒಳಗೆ ರಿಕವರಿ ಮಾಡ್ಕೊಬೋದಲ್ವಾ? ಹಾಗಾದ್ರೆ ಈಗ ಬಿಸ್ನೆಸ್ ಮಾಡೋರು ಕೂಡ ಆರಾಮಾಗಿ ಮಾಡ್ಕೋಬೋದು? ಹೌದು, ಆರಾಮಾಗಿ ಮಾಡ್ಕೋಬೋದು. ಸರ್ ಈಗ ಎಂತೆಂಥ ಪ್ಲೇಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ? ಸರ್ ಮೇನ್ ಕ್ರೌಡೆಡ್ ಏರಿಯಾ ನೋಡ್ಕೋಬೇಕು. ಕ್ರೌಡೆಡ್ ಏರಿಯಾ ಮತ್ತು IT ಪೀಪಲ್ಸ್ ಇರೋ ಜಾಗ, ಇಲ್ಲ ಕಾಲೇಜಸ್ಸು, PGಸು ಅಂಥ ಜಾಗದಲ್ಲಿ ನಾವು ಮಾಡಿದ್ರೆ 100% ಕ್ಲಿಕ್ ಆಗುತ್ತೆ. ಸರ್ ಈಗ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ? ಸರ್ 250 to 300 ಸ್ಕ್ವೇರ್ ಫೀಟ್ ಜಾಗ ಸಾಕು. ಓಕೆ, ಆರಾಮಾಗಿ ಮಾಡ್ಕೋಬೋದು ಅಂತ? ಆರಾಮಾಗಿ ಮಾಡ್ಕೋಬೋದು. ಓಕೆ, ಕಿಚನ್ನು, ಇಂಟೀರಿಯರು ಎಲ್ಲ ಕೂಡ ಟೇಬಲ್ ಆಗಿರ್ಬೋದು, ಎಲ್ಲ ಕೌಂಟ್ರನ್ನೆಲ್ಲ ಅವರೇ ಸೆಟಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ? ಹೌದು ಸರ್, ಕಂಪ್ಲೀಟ್ ಸೆಟಪ್ ಅವರೇ ಮಾಡ್ಕೊಡ್ತಾರೆ. ಓಕೆ, ಹಾಗಾದರೆ ಒಂದು ಒಳ್ಳೆ ಬಿಸ್ನೆಸ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸರ್ ಎಲ್ಲವೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವೇನಾದರೂ ಬಿಸ್ನೆಸ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಕಾಂಟ್ಯಾಕ್ಟ್ ನಂಬರ್ನ ವೀಡಿಯೋದಲ್ಲಿ ಆಗಿನೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟು ಥ್ಯಾಂಕ್ ಯು.